ಹಿಮಾಲಯ ಪರ್ವತ ಶ್ರೇಣಿ 5 ದೇಶಗಳೊಂದಿಗೆ ಹಂಚಿಕೆ ಆಗಿದೆ. ಯಾವ ಹಿಮಾಲಯ ಪರ್ವತ ಶ್ರೇಣಿ ಭಾರತಕ್ಕೆ ರಕ್ಷಣೆ ತಂದುಕೊಡುತ್ತೆ ಅಂದರೆ ಉತ್ತರ ಪ್ರದೇಶದಿಂದ, ಅಂದರೆ ಉತ್ತರ ಪ್ರದೇಶ ಅಂದರೆ ನಮ್ಮ ರಾಜ್ಯ ಅಲ್ಲ, ಉತ್ತರ ಭಾಗದಿಂದ ಭಾರತದ ಮೇಲೆ ಏನು ದಾಳಿಗಳಾಗ್ತಾ ಇತ್ತು ಆ ದಾಳಿಗೆ ಅಭದ್ರ ಕೋಟೆಯಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿತ್ತು ಅಂತ ನಾವು ಇತಿಹಾಸದಲ್ಲಿ ಓದಿದ್ವಿ. ಭಾರತಕ್ಕೆ ಬೇಕಾದಂಥ ಮಳೆ ಸುರಿಸುತ್ತೆ ಹಿಮಾಲಯ ಅಂತ ನಾವೆಲ್ಲ ಓದೋ ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ ಬೇರೆ ಬೇರೆ ದೇಶಗಳ ಜೊತೆಗೆ ಸಂಬಂಧವನ್ನು, ಸಂಸ್ಕೃತಿಯನ್ನು ಬೆಸೆಯುವುದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಕನೆಕ್ಟಿವಿಟಿ ಆಗಿದ್ದು ಅಂತ ನಾವು ನೋಡಿದ್ವಿ. ಅನೇಕ ಋಷಿ ಪರಂಪರೆಗೆ, ಅನೇಕ ಸಾಧುಗಳಿಗೆ, ಸಂತರಿಗೆ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಇದೇ ಹಿಮಾಲಯ ಪರ್ವತ ಅತ್ಯಂತ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆದರೆ ಇವತ್ತು ನಮ್ಮನ್ನು ರಕ್ಷಣೆ ಮಾಡಿದ್ದಂಥ ಹಿಮಾಲಯ ಭಕ್ಷಕ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಅದರ ಬದಲಾಗಿ ಇದೇ ನೇಪಾಳದ ಸಚಿವ, ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಹಿಮಾಲಯ ಇವತ್ತು ರಕ್ಷಣೆಯಾಗಿ ಉಳಿದಿಲ್ಲ, ಬದಲಾಗಿ ಭಕ್ಷಕ ಆಗ್ತಾ ಇದೆ. ಯಾಕೆ ಭಕ್ಷಕ ಆಯಿತು? ಅಂತಿಮವಾಗಿ ಯಾರು ಕಾರಣಕರ್ತರು? ನಾವೇ ಸೃಷ್ಟಿ ಮಾಡಿಕೊಂಡಂಥ ಅಭಿವೃದ್ಧಿ ಎನ್ನುವಂತಹ ಒಂದು ಪದ, ನಾವೇ ಸೃಷ್ಟಿ ಮಾಡಿಕೊಂಡಂತಹ ಯುದ್ಧ ಎನ್ನುವಂತಹ ಕಾದಾಟ, ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ಕೈಗಾರೀಕರಣ, ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಗಡಿಗಳ ಅಭಿವೃದ್ಧಿ, ರಸ್ತೆಗಳು ಎಲ್ಲದರ ಭಾಗವಾಗಿ ಇವತ್ತು ಹಿಮಾಲಯದಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಸೃಷ್ಟಿಯಾಗ್ತಾ ಇದೆ. ಹಾಗಾದರೆ ಏನಾಯಿತು ಹಿಮಾಲಯದಲ್ಲಿ? ಈಗ ಆಗ್ತಾ ಇರೋದೇನು? ಎಲ್ಲದರ ಬಗ್ಗೆ ಮೂರನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಹಿಮಾಲಯ ಇದೀಗ ರಕ್ಷಕನಲ್ಲ, ಭಕ್ಷಕ ಅಂತ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಮತ್ತು ಭಾರತಕ್ಕೆ ಹಿಮಾಲಯವೇ ದೊಡ್ಡ ಬೆದರಿಕೆ ಆಗಿದೆ. ನಾನು ಅವಾಗಲೇ ಹೇಳಿದೆ, ಉತ್ತರ ಭಾಗಗಳಿಂದ ಆಗ್ತಾ ಇದ್ದಂಥ ದಾಳಿಗಳನ್ನು ತಡೆಯೋದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ನಮಗೆ ಸಹಾಯ ಮಾಡ್ತಿತ್ತು, ರಕ್ಷಕನಾಗಿ ಕೆಲಸ ಮಾಡ್ತಿತ್ತು. ಆದರೆ ಇವತ್ತು ನಮಗೆ ಅದೇ ಹಿಮಾಲಯದಿಂದ ಭಯ ಶುರುವಾಗಿದೆ. ಹಿಮಾಲಯದಲ್ಲಿ ಕರಗುವ ಪ್ರತಿಯೊಂದು ಮಂಜುಗಡ್ಡೆಯೂ ಸಮುದ್ರದ ಮಟ್ಟ ಏರಿಕೆಗೆ ಕಾರಣ ಆಗ್ತಾ ಇದೆ ಅಂತ ನಾವಿದೊಂದು ಸ್ವಲ್ಪ ಇತಿಹಾಸಕ್ಕೆ ಹೋಗಿ ನೋಡಬೇಕು, ಹೆಂಗೆ ಬದಲಾಗ್ತಾ ಬಂತು ಅನ್ನೋದನ್ನು. ಸರಿಸುಮಾರು 2500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಭಾರತ, ನೇಪಾಳ, ಭೂತಾನ್, ಚೀನಾ ಮತ್ತು ಪಾಕಿಸ್ತಾನ 5 ದೇಶಗಳಲ್ಲಿ ಹಂಚಿಕೆ ಆಗಿದೆ. ಹಿಮಾಲಯ ಅಂತೇಳಿ ಸಂಸ್ಕೃತದಲ್ಲಿ ಹಿಮ ಪ್ಲಸ್ ಆಲಯ, ಅಂದರೆ ಹಿಮವನ್ನೇ ತುಂಬಿಕೊಂಡಿರುವಂತಹ ಮನೆಗೆ ನಾವೇನಂತೀವಿ ಹಿಮಾಲಯ ಅಂತ ಕರಿತೀವಿ. ಈ ಕಾರಣಕ್ಕಾಗಿ ಅದು ಹಿಮಾಲಯ ಆಯಿತು. ಅತ್ಯಂತ ಎತ್ತರದಲ್ಲಿರುವಂಥ ಪರ್ವತ ಇದು ಬೇರೆ ಬೇರೆ ಭೌಗೋಳಿಕವಾಗಿ ಯುರೇಷಿಯನ್ ಮತ್ತು ಭಾರತೀಯ ಭೂಫಲಕಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿದ್ದರ ಪರಿಣಾಮವಾಗಿ 5 ಕೋಟಿ ವರ್ಷಗಳ ಹಿಂದೆ ಇದು ಸೃಷ್ಟಿ ಆಗ್ತು ಅನ್ನೋದೊಂದೆಲ್ಲ ಇತಿಹಾಸ ಇದೆ. ಇವೆಲ್ಲದರ ನಡುವೆ ಭಾರತಕ್ಕೆ ಮುಂಗಾರು ಮಳೆಯನ್ನು ತರ್ತಾ ಇತ್ತು. ಹೆಂಗೆ ಬದಲಾಗ್ತಾ ಬಂತು ನೋಡಿ. ಮುಂಗಾರು ಮಳೆಯನ್ನು ಭಾರತಕ್ಕೆ ತರ್ತಾ ಇತ್ತು. ಅದಾದ ನಂತರ ಆಕ್ರಮಣಕಾರರಿಂದ ನೈಸರ್ಗಿಕವಾಗಿ ನಮಗೆ ಕೋಟೆಯಾಗಿ ದಾಳಿಗಳನ್ನು ತಡೆಯಬಲ್ಲಂಥ ಶಕ್ತಿ ಸಾಮರ್ಥ್ಯವನ್ನು ಇದೇ ಹಿಮಾಲಯ ಪರ್ವತ ಆಗಿತ್ತು. 1900 ಹೆಚ್ಚು ಕಡಿಮೆ 50-60ರ ತನಕ ಹಿಂದೂಗಳು, ಬೌದ್ಧರು, ಅದಾದ ನಂತರ ಬೇರೆ ಬೇರೆ ಧರ್ಮದವರು ಹಿಮಾಲಯವನ್ನು ದೇವತೆಗಳ ಆಲಯ ಅನ್ನುವ ಕಾರಣಕ್ಕಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಈಗ ಹಿಮಾಲಯಕ್ಕೆ ಯಾರು ಹೋಗ್ತಾರೆ? ಯಾರು ಕಠಿಣ ತಪಸ್ಸನ್ನು ಮಾಡ್ತಾರೆ ಅವರು ಹಿಮಾಲಯಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಪ್ರಚಲಿತದಲ್ಲಿತ್ತು. ಹಿಮಾಲಯದಲ್ಲಿ ಇದ್ಕೊಂಡೇ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಧರ್ಮಗುರುಗಳು ಅನ್ನೋದು ದೊಡ್ಡ ಮಟ್ಟದಲ್ಲೆಲ್ಲ ಪ್ರಚಲಿತದಲ್ಲಿತ್ತು. ಸಾಹಸಿಗರು ಮಾತ್ರ ಎಲ್ಲ ಹೋಗ್ತಾ ಇದ್ರು. ಆದರೆ ಇವತ್ತು ಆಧ್ಯಾತ್ಮಿಕರು ಹೋಗ್ತಾ ಇದ್ದಂತಹ ಪ್ರದೇಶ ಇವತ್ತು ಅಭಿವೃದ್ಧಿಯ ಭಾಗವಾಗಿ ಬದಲಾಗ್ತಾ ಬಂತು. ಹೆಂಗೆ ಬದಲಾಯಿತು ನೋಡಿ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ನೇಪಾಳ ಎನ್ನುವಂತಹ ದೇಶವನ್ನು ಈ ಚೀನಾದ ಬೇರೆ ಬೇರೆ ರಾಜ್ಯಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಚೀನಾದ ಸಾಮ್ರಾಜ್ಯಗಳು ತಮ್ಮನ್ನು ವಿಸ್ತರಣೆ ಮಾಡಿಕೊಳ್ಳಬೇಕು ಅಂತ ನೇಪಾಳದ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಸಮಯದಲ್ಲಿ ನೈಸರ್ಗಿಕವಾಗಿ ಇದೇ ಹಿಮಾಲಯ ಯಾರನ್ನು ರಕ್ಷಣೆ ಮಾಡ್ತಿತ್ತು? ನೇಪಾಳವನ್ನು ರಕ್ಷಣೆ ಮಾಡ್ತಾ ಇತ್ತು. ಹೀಗೆ ರಕ್ಷಣೆ ಮಾಡ್ತಾ ಇದ್ದಂಥ ನೇಪಾಳಯ ಮುಕ್ತಿನಾಥ್, ಬದ್ರಿನಾಥ್, ಅದಾದ ನಂತರ ಪಶುಪತಿನಾಥ್, ಅದಾದ ನಂತರ ಮತ್ತೊಂದು ಮುಕ್ತಿನಾಥ್, ಈ ಎಲ್ಲ ಕೇಂದ್ರಗಳನ್ನು ಪರಸ್ಪರವಾಗಿ ಕೊಂಡಿಯಾಗಿ ಸೇರಿಸಿ ಉಭಯ ದೇಶಗಳ ನಡುವೆ ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಸುಗುವಂತೆ ಮಾಡ್ತಾ ಇದ್ದಂತಹ ಪ್ರದೇಶ ಇದು. ಆದರೆ ಅವತ್ತು ಹೀಗಿದ್ದಿದ್ದು ಇವತ್ತು ಹೀಗಾಕಾಯಿತು. ಈ ಪ್ರಶ್ನೆಗೆ ಉತ್ತರವನ್ನು ಈ ಸ್ಟೋರಿಯಲ್ಲಿ ತೆಗೆದುಕೊಳ್ಳ ಹೋಗೋಣ. ಏನೇನಾಯಿತು? ಭೂಕಂಪ ಅಲ್ಲ, ಇದು GLOF ಪ್ರಳಯ ಅಂತ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇಪಾಳ ಪ್ರವಾಹಕ್ಕೆ ಭೂಕಂಪ ಕಾರಣ ಅಲ್ಲ ಅಂತ USGS ಸಂಸ್ಥೆ ಒಂದು ಹೇಳಿಕೆಯನ್ನು, ಒಂದು ಸ್ಟೇಟ್ಮೆಂಟ್ ಕೊಡೋ ಪ್ರಯತ್ನವನ್ನು ಮಾಡ್ತು. ಅಂದರೆ ನಾನು ಭೂಕಂಪ ಆಯಿತು ಅಂತ ನಾನು ಅವಾಗಲೇ ಹೇಳಿದೆ, 4.4ರ ತೀವ್ರತೆಯಲ್ಲಿ ಇದೆಲ್ಲವೂ ಕೂಡ ಆಯಿತು ಅಂತ. ನಿಮಗೆ ನಾನು ಅವಾಗಲೇ ಹೇಳ್ತಾ ಬಂದೆ, 1951ರಲ್ಲಿ ಟಿಬೆಟನ್ನು ತಾವು ಚೀನಾದವರು ವಶಕ್ಕೆ ತೆಗೆದುಕೊಂಡ್ರು. ನಾನು ಬರ್ತೀನಿ, ಚೀನಾದವರು ವಶಕ್ಕೆ ತೆಗೆದುಕೊಂಡ್ರು.
ಹೀಗೆ ವಶಕ್ಕೆ ತೆಗೆದುಕೊಂಡ ನಂತರ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಕೆ ಶುರು ಮಾಡಿದರು. ಅದಾದ ನಂತರ 1962ರಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು. ಹೀಗಾಗಿ ಗಡಿ ರಸ್ತೆಗಳ ಅಭಿವೃದ್ಧಿ ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಅದಾದ ನಂತರ ಎವರೆಸ್ಟ್ ಉನ್ಮಾದ ಅಂದರೆ 1953ರಲ್ಲಿ ಎವರೆಸ್ಟ್ ಅನ್ನು ಮೊದಲ ಬಾರಿಗೆ ಏರಿದ ನಂತರ ಅನೇಕ ಸಾಹಸಿಗರೆಲ್ಲರೂ ಹೋಗೋ ಪ್ರಯತ್ನ ಆಯಿತು. ಎಲ್ಲವೂ ಆಗಿ ನೇಪಾಳವು ಕೂಡ ಇದನ್ನು ವಾಣಿಜ್ಯಕರಣಕ್ಕಾಗಿ ಬಳಸಿಕೊಳ್ಳೋ ಪ್ರಯತ್ನ ಮಾಡಿತು. ಅಲ್ಲಿ ವಿಪರೀತವಾದಂತಹ ತ್ಯಾಜ್ಯ ಬೆಳೆಯುವುದಕ್ಕೆ ಶುರುವಾಯಿತು. ತ್ಯಾಜ್ಯ ಬೆಳೆದಿದ್ದರ ಪರಿಣಾಮವಾಗಿ ಇವತ್ತು ಎಲ್ಲವೂ ಕೂಡ ಆಗಿದೆ ಅಂತ. ನಾವು ಅನೇಕ ಜಲವಿದ್ಯುತ್ ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಅನೇಕ ಜಲವಿದ್ಯುತ್ ಕಾಮಗಾರಿಗಳನ್ನು ಕೂಡ ನೇಪಾಳ, ಚೀನಾ, ಭಾರತ ಇವೆರಡೂ ಕೂಡ ಮಾಡಿದ್ದರ ಪರಿಣಾಮವಾಗಿ ಇದೆಲ್ಲವೂ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ USGS ಅಂದರೆ US ಜಿಯಾಲಜಿಕಲ್ ಸರ್ವೆ ಪ್ರಕಟ ಮಾಡಿರುವಂಥ ವರದಿ ಪ್ರವಾಹಕ್ಕೆ ಯಾವುದೇ ಭೂಕಂಪ ಕಾರಣ ಅಲ್ಲ, ಅದರ ಬದಲಾಗಿ ರಿಕ್ಟರ್ ಮಾಪದಲ್ಲಿ 4.4 ತೀವ್ರತೆಯ ಭೂಕಂಪ ಸಂಭವಿಸಿದೆ, ಅದು ಭೂಕುಸಿತಕ್ಕೆ ಕಾರಣವಾಗಿ ಪ್ರವಾಹ ಸೃಷ್ಟಿಯಾಗಿದೆ ಇತ್ಯಾದಿ ಅಂತ ಹೇಳಿಕೊಡೋ ಪ್ರಯತ್ನವನ್ನು ಮಾಡಿದರು. ಪರ್ವತದ ಮೇಲ್ಭಾಗದಲ್ಲಿದ್ದಂಥ, ನಾನು ಅವಾಗ ಹೇಳಿದೆ, ಟಿಬೆಟ್ನಲ್ಲಿದ್ದಂಥ ಒಂದು ಬೃಹತ್ ಹಿಮನದಿ ಕಲ್ಲು ಬಂಡೆಗಳ ತಳಪಾಯ ಸಹಜವಾಗಿ ಕುಸಿತ ಬಂತು. ಅದಾದ ನಂತರ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ ಫ್ಲಡ್ ಅಂತ ಹೇಳಿದರೆ ಹಿಮನದಿಗಳ ಕರಗುವಿಕೆಯಿಂದ ಸೃಷ್ಟಿಯಾದಂಥ ನೈಸರ್ಗಿಕ ಸರೋವರಗಳು ಬಂತು. ಆ ನೈಸರ್ಗಿಕ ಸರೋವರಗಳು ಸೃಷ್ಟಿಯಾಗಿದ್ದರ ಪರಿಣಾಮವಾಗಿ ಭೀಕರವಾದಂಥ ಪ್ರಳಯಗಳೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಅಂತೆಲ್ಲ ಹೇಳ್ತಾ ಇದೆ. ಹೆಂಗಾಯ್ತು ಇದು? ಒಂದು 17,000 ಅಡಿ ಎತ್ತರದಲ್ಲಿದ್ದಂಥ ಒಂದು 2,000 ಅಡಿ ಅಗಲದ ಬೃಹತ್ ಹಿಮನದಿ ದಿಢೀರನೆ ಎಲ್ಲ ಕುಸಿತ ಆಯಿತು. ಕಲ್ಲು ಬಂಡಿಗಳೆಲ್ಲ ಒಂದು ಲೆಂದೆ ಎನ್ನುವಂಥ ಒಂದು ನದಿಗೆ ಬಿತ್ತು. ನದಿಯ ಹರಿವನ್ನು ಸಂಪೂರ್ಣವಾಗಿ ನಿರ್ಬಂಧ ಆಯಿತು. ಕಲ್ಲು ಮಣ್ಣುಗಳು ದಿಢೀರಾಗಿ ಕುಸಿಯುವ ಭೀತಿಯೆಲ್ಲವೂ ಕೂಡ ಶುರುವಾಯಿತು. ಜಿಜಾಂಗ್ ಎನ್ನುವಂಥ ಒಂದು ಸರೋವರ ತಾತ್ಕಾಲಿಕವಾಗಿ ಇಲ್ಲಿ ಸೃಷ್ಟಿಯಾಗುವ ಪ್ರಯತ್ನ ಆಯಿತು. ಈ ಜಿಜಾಂಗ್ ಸೃಷ್ಟಿಯಾದ ತಕ್ಷಣವೇ ಮಣ್ಣಿನ ಗೋಡೆ ಕ್ಷಣಾರ್ಧದಲ್ಲಿ ಕುಸಿತ ಆಯಿತು. ಅಂತಿಮವಾಗಿ ಗಿರೋಂಗ್ ಎನ್ನುವಂಥ ಒಂದು ಬಂದರು, ವ್ಯಾಪಾರದ ಪ್ರಮುಖ ಕೇಂದ್ರ ಇದು, ಇವೆಲ್ಲವೂ ಕೂಡ ಧ್ವಂಸ ಆಗಿದ್ದರ ಪರಿಣಾಮವಾಗಿ ನೇಪಾಳದಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ ಅಂತ ಅಮೆರಿಕಾದವರು ಕೊಟ್ಟಿರುವಂತಹ ವರದಿ. ಇದು ಒಂದು. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಏನಿದು ZLOF ಹಿಮಾಲಯದ ಟೈಮ್ ಬಾಂಬ್. ಇದು ಹೆಂಗ್ ಸೃಷ್ಟಿಯಾಗುತ್ತೆ? ZLOF ಅಂದ್ರೆ ಗ್ಲೇಸಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಅಂತ ಕರೀತಾರೆ ಇದನ್ನು. ನಾನು ಅವಾಗಲೇ ಹೇಳಿದೆ, ತಾತ್ಕಾಲಿಕವಾಗಿ ಸರೋವರಗಳು ಸೃಷ್ಟಿಯಾಗಿ ಏಕಾಏಕಿಯಾಗಿ ಹರಿದು ಹೋಗ್ಬಿಡೋದು, ತಡೆಗೋಡೆ ಇಲ್ಲದೇ ನೈಸರ್ಗಿಕವಾಗಿಯೇ ಈ ರೀತಿಯಾಗಿ ಹರಿದು ಹೋಗ್ಬಿಡೋದು. ಹಿಮನದಿಗಳು ಕರಗ್ತವೆ. ಹಿಮನದಿಗಳು ಕರಗಿದ ನಂತರ ಪರ್ವತದ ಎತ್ತರದಲ್ಲಿ ದೊಡ್ಡ ಸರೋವರಗಳೆಲ್ಲ ಸೃಷ್ಟಿಯಾಗುತ್ತೆ. ಇವುಗಳನ್ನು ಕಲ್ಲು ಮಣ್ಣಿನ ನೈಸರ್ಗಿಕ ಅಣೆಕಟ್ಟುಗಳೆಲ್ಲ ತಡೆ ಹಿಡಿದಿರುತ್ತವೆ. ಈ ತಡೆ ಹಿಡಿದಿದ್ದರ ನಂತರ ಅವೆಲ್ಲವೂ ಕೂಡ ಕೊಚ್ಚಿ ಈ ಪ್ರವಾಹ ಉಂಟಾಗುತ್ತಲ್ಲ, ಈ ಪ್ರಕ್ರಿಯೆಗೆ ಅದನ್ನು ಕರೀತಾರೆ. ಇದು ಒಂದು ಭಾಗ. ಲಕ್ಷಾಂತರವಾಗಿ ಲೀಟರ್ ನೀರು ಹರಿದು ಬರುತ್ತೆ. ಕಲ್ಲು ಮಣ್ಣು ಹಿಮದೊಂದಿಗೆ ಅತ್ಯಂತವಾಗಿ ವೇಗವಾಗಿ ಕಣಿವೆ ಬರೋ ಪ್ರಯತ್ನ ಆಗುತ್ತೆ. ಭೀಕರ ಪ್ರವಾಹ ಎಲ್ಲ ಸಂಭವಿಸುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನಾನು. 2023 ಅಕ್ಟೋಬರ್ನಲ್ಲಿ ಭಾರತದ ಸಿಕ್ಕಿಂನಲ್ಲಿ ಆಗಿತ್ತು. ದಕ್ಷಿಣ ಲೋಹನಕ್ ಸರೋವರ ಸಂಪೂರ್ಣವಾಗಿ ಒಡೆದು ಹೋಗ್ಬಿಡ್ತು. ಯಾಕೆ? ಹಿಮಾಲಯದಲ್ಲಿ ಆಗಿದ್ದರ ಪರಿಣಾಮವಾಗಿ ಸರೋವರ ಸೃಷ್ಟಿಯಾಗಿತ್ತು. ಆ ಸರೋವರ ಲೋಹನಕ್ ಸರೋವರ ಏಕಾಏಕಿಯಾಗಿ ಒಡೆದು ಹೋಗ್ಬಿಡ್ತು. ಭೀಕರವಾದಂತಹ ಪ್ರವಾಹ ಸೃಷ್ಟಿಯಾಗಿತ್ತು. ಭಾರತದಲ್ಲಿ ನೂರಾರು ಜನ 2023ರಲ್ಲಿ ಮೃತಪಟ್ಟರು. ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ 2021ರಲ್ಲಿ ಉತ್ತರಾಖಂಡ್ನಲ್ಲಿ ಸಂಭವಿಸಿತು. ಚಮೋಲಿ ಜಿಲ್ಲೆಯ ಹಿಮ ಮತ್ತು ಬಂಡೆಗಳೆಲ್ಲ ಕುಸಿದು ಬಿದ್ದಿದ್ದರ ಪರಿಣಾಮವಾಗಿ ರಿಷಿಗಂಗಾ ಜಲವಿದ್ಯುತ್ ಯೋಜನೆ ಸಂಪೂರ್ಣವಾಗಿ ಧ್ವಂಸಗೊಳ್ತು. ಅಲ್ಲಿಯೂ ಕೂಡ ಅನೇಕ ಹಾನಿಯಾಗಿದ್ದನ್ನು ನೋಡಿದ್ದೀವಿ. ಇದರರ್ಥ ಇದೆಲ್ಲವೂ ಕೂಡ ಹಿಮಾಲಯದಲ್ಲಿ ಆಗಿದ್ದರ ಪರಿಣಾಮವಾಗಿ ಅಂತಿಮವಾಗಿ ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಇದು ಒಂದು ಭಾಗ. ಇತ್ತೀಚೆಗೆ ಒಂದು ವರದಿ ನಮ್ಮಲ್ಲಿ ಬಂತು. ಈ ಅಮರನಾಥ್ ಯಾತ್ರೆಗೆ ಹೋಗುವಂಥ ಸಮಯದಲ್ಲಿ ಕೇವಲ 5 ದಿನಗಳಲ್ಲಿ ಅಮರನಾಥ್ ಶಿವಲಿಂಗು ಕೇವಲ 5 ದಿನಗಳಲ್ಲಿ 90ರಷ್ಟು ಕರಗಿ ಹೋಗ್ಬಿಟ್ಟಿದೆ ಅಂತ. ಯಾವ ಕಾರಣಕ್ಕಾಗಿ? ಹಿಮಾಲಯದಲ್ಲಿ ತಾಪಮಾನ ಜಾಗತಿಕವಾಗಿ ಎಷ್ಟು ಏರಿಕೆ ಆಗ್ತಿದೆಯೋ ಅದರ 2ರಷ್ಟು ಹೆಚ್ಚಳ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಆಗ್ತಾ ಇರುವೆ ಅನ್ನುವ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. ಅದರ ಮುಂದುವರೆದ ಭಾಗ ಇವತ್ತು ನೇಪಾಳದಾಗೆಲ್ಲ ಆಗಿರುವಂಥ ಬೆಳವಣಿಗೆ. ಹಾಗಾದರೆ ಹಿಮನದಿ ಕುಸಿತ ಆಗಿರುವ ಬೆಳವಣಿಗೆ, ಈ ಹಿಮನದಿ ಅದಾದ ನಂತರ ಹಿಮಪಾತ, ಇದಕ್ಕೆಲ್ಲ ಕಾರಣಗಳೇನು ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ಇವೆಲ್ಲದರ ನಡುವೆ ಸ್ಫೋಟಕ್ಕೆ ಪ್ರಮುಖ ಕಾರಣ ಏನು ಕಾರಣ? ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರೋದು. ಅತಿಯಾದ ಶಾಖದಿಂದ ಮಂಜುಗಡ್ಡೆ ವೇಗವಾಗಿ ಕರಗಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ 2% ಜಾಸ್ತಿ ಆಗ್ತಾ ಇರೋದು. ಹಿಮಪಾತ, ದೊಡ್ಡ ಹಿಮದ ಬಂಡೆಗಳು ಸರೋವರಕ್ಕೆ ಬಿದ್ದೆಲ್ಲ ಸೃಷ್ಟಿವಾಗ್ತಾ ಇರುವಂಥ ಅಲೆಗಳು, ಈ ಎಲ್ಲ ಕಾರಣಕ್ಕಾಗಿ ಆಗ್ತಾ ಇದೆ. ಮೋಡ ಸ್ಫೋಟ ಆಗ್ತಾ ಇದೆ. ಮೋಡ ಸ್ಫೋಟ ಆದರೆ ಅನಿರೀಕ್ಷಿತವಾಗಿ ಮಳೆ ಸುರಿಯುವಂಥ ಹಂತಕ್ಕೆ ಅಲ್ಲಿ ಹೋಗುತ್ತೆ. ಮಳೆ ಆಗಿದ್ದರ ಪರಿಣಾಮವಾಗಿ ಸರೋವರಗಳು ಉಕ್ಕಿ ಹರಿಯುತ್ತೆ. ಬರೀ ನೀರು ಬರಲ್ಲ, ಮಣ್ಣು ಬರುತ್ತೆ, ಬಂಡೆ ಬರುತ್ತೆ, ಮರಗಳ ಭೀಕರ ಮಿಶ್ರಣ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಸಾಂದ್ರತೆ ಹೆಚ್ಚಳ ಆಗುತ್ತೆ. ದ್ರವ ಸಿಮೆಂಟ್ನಂತೆ ಎಲ್ಲವೂ
ಕೂಡ ಹರಿದು ಬರೋದಕ್ಕೆ ಶುರುವಾಗುತ್ತೆ. ಈ ಪರಿಣಾಮ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮಗಲ್ಲಿ ಸಾಮಾನ್ಯ ಪ್ರವಾಹ ಆಗುತ್ತಲ್ಲ, ಅದಕ್ಕಿಂತ 10% ವಿನಾಶಕಾರಿ ಶಕ್ತಿ ಇದರಲ್ಲಿರುತ್ತೆ. ಆ ವಿನಾಶಕಾರಿ ಶಕ್ತಿಯೇ ಇಂಥದ್ದೊಂದು ವಿನಾಶಕಾರಿ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅಣೆಕಟ್ಟು, ಸೇತುವೆ, ಕಾಂಕ್ರೀಟ್ ಕಟ್ಟಡಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಬಲ್ಲದು. ಈ ಧ್ವಂಸ ಮಾಡಬಲ್ಲದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೇಪಾಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಇದು ಒಂದು. ಇವೆಲ್ಲದರ ನಡುವೆ ಹಿಮನದಿ ಕುಸಿತ ವರ್ಸಸ್ ಹಿಮಪಾತ, ಇದ್ರ ಬಗ್ಗೆ ಅನೇಕ ಜನರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಹಿಮನದಿ ಕುಸಿತ ಅಂದ್ರೇನು, ಹಿಮಪಾತ ಅಂದ್ರೇನು? ಹಾಗಾದ್ರೆ ಏನಾಯ್ತು ಬೆಳವಣಿಗೆ ನೇಪಾಳದಲ್ಲಿ? ಹಿಮಪಾತ ಅಂದ್ರೆ ಕೇವಲ ಪುಡಿ ಹಿಮ ವೇಗವಾಗಿ ಜಾರಿಗೆ ಬೀಳುತ್ತೆ. ಈಗ ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಪುಡಿ ಪುಡಿಯಾದಂಥ ಹಿಮ ಬಿದ್ದಿರುತ್ತೆ, ಅದು ಜಾರಿ ಹೋಗ್ತಾ ಇರೋದು. ಆದರೆ ಹಿಮ ಕುಸಿತ ಅನ್ನೋದೇನಿರುತ್ತಲ್ಲ, ಬೃಹತ್ ಮಂಜುಗಡ್ಡೆಗಳೇ, ಬೃಹತ್ತಾಕಾರದ ಮಂಜುಗಡ್ಡೆಗಳೇನಿರುತ್ತೆ ಅದು ಸಂಪೂರ್ಣವಾಗಿ ಕುಸಿತ ಆಗ್ತಾ ಬರುತ್ತೆ. ಹೀಗೆ ಕುಸಿದಿದ್ದು ಸರೋವರ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಈ ಸರೋವರ ಸೃಷ್ಟಿಯಾಗಿದ್ದೇ ಇವತ್ತು ಪ್ರವಾಹಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನದಿಯ ಹರಿವನ್ನು ತಡೆದು ತಾತ್ಕಾಲಿಕ ಅಣೆಕಟ್ಟು ಸೃಷ್ಟಿ ಮಾಡುತ್ತೆ ಹಿಮದ ರಾಶಿ. ನೀರಿನ ಒತ್ತಡಕ್ಕೆ ಈ ಅಣೆಕಟ್ಟು ಒಡೆದಾಗ ದಿಢೀರ್ ಪ್ರವಾಹ ಎಲ್ಲ ಸೃಷ್ಟಿಯಾಗೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಇದೆಲ್ಲದರ ಆಗಿದ್ದರ ಪರಿಣಾಮ ನೀವು ನೋಡಿ, ಹಿಮನದಿ ಕುಸಿತ ಅಂತ ಹೇಳಿದ್ರೆ ಶತಮಾನದ ಹಳೆಯದಾದ ಗಟ್ಟಿಯಾದ ಘನರೂಪದ ಮಂಜುಗಡ್ಡೆ ಮತ್ತು ಬಂಡೆಗಳೆಲ್ಲ ಇರುತ್ತಿಲ್ಲಿ. ಜಾಗತಿಕ ತಾಪಮಾನದ ಕಾರಣಕ್ಕಾಗಿ ತಳಭಾಗದ ಐಸ್ ಎಲ್ಲವೂ ಕೂಡ ಕರಗಿ ಹಿಡಿತವಾಗಿ ಸಡಿಲಗೊಂಡು ಅದಾದ ನಂತರ ಅದರ ಭಾಗ ಮುರಿದು ಬೀಳೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಕಡಿಮೆ ವೇಗ ಇರುತ್ತೆ, ಆದರೆ ಇಡೀ ಕಣಿವೆಯನ್ನು ಮುಚ್ಚುವಷ್ಟು ಭಾರಿ ಪ್ರಮಾಣದ ದೂರದ ತನಕ ಎಲ್ಲ ಕೂಡ ಸಾಗುತ್ತೆ ಅಂತ ಹೇಳ್ತಾರೆ. ಹಿಮಪಾತ ಅಂತ ಹೇಳಿದರೆ ಇತ್ತೀಚೆಗೆ ಬಿದ್ದಂಥ ಗಟ್ಟಿಯಾಗದ ಸಡಿಲವಾದ ಹಿಮದ ಮತ್ತು ಮಂಜಿರುತ್ತೆ ಅಂತ. ಹಳೆಯ ಹಿಮದ ಪದರದ ಮೇಲೆ ಹೊಸ ಹಿಮದ ತೂಕ ಹೆಚ್ಚಾದಾಗ ಸಣ್ಣ ಕಂಪನದಿಂದಾಗಿ ಹಿಮದ ರಾಶಿ ಎಲ್ಲ ಬೀರುತ್ತೆ. ಗಂಟೆಗೆ 100ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಇದೆಲ್ಲವೂ ಕೂಡ ಹೋಗುತ್ತೆ. ಎಲ್ಲವೂ ಕೂಡ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಇವೆಲ್ಲದರ ನಡುವೆ ಈಗ ಬರ್ತಾ ಇರುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದಕ್ಕೆ ಕಾರಣೀಕರ್ತರು ಯಾರು? ಇದಕ್ಕೆ ಕಾರಣೀಕರ್ತರು ಯಾರು? ಅಲ್ಟಿಮೇಟ್ ಎಲ್ಲರ ಬೊಟ್ಟು ಹೋಗೋದು ಚೀನಾದ ಕಡೆಗೆ. ಚೀನಾ ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸ ಅಥವಾ ಚೀನಾ ಮಾಡ್ತಾ ಇರುವಂಥ ಹಿಮಾಲಯ ಪ್ರದೇಶದ ವ್ಯಾಪ್ತಿಯಲ್ಲಿ ತನ್ನದೇ ಆದಂತಹ ಗಡಿಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು, ಆಕ್ರಮಣವನ್ನು ಮಾಡೋದು, ಎಲ್ಲದರ ಕಾರಣಕ್ಕಾಗಿ ಇದಾಯ್ತಾ ಅಂತ. ನೇಪಾಳ ಚೀನಾ ಗಡಿ ಯುದ್ಧಕ್ಕೂ ಚೀನಾದ ಅವ್ಯಾಹಿತ ನಿರ್ಮಾಣ ಚಟುವಟಿಕೆ ಆಗ್ತಾ ಇದೆ. ಸೂಕ್ಷ್ಮ ಹಿಮನದಿ ಪ್ರದೇಶಗಳಲ್ಲಿ ಬೆಟ್ಟಗಳನ್ನು ಕಡಿತಾ ಇದ್ದಾರೆ. ರಸುವಾ ಗಡಿಯಲ್ಲಿ ಚೀನಾ ಒಂದು ಬಂದರನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಪರಿಸರದ ವಿರುದ್ಧ ಚೀನಾದ ಈ ನಡವಳಿಕೆ ಉದ್ದೇಶಪೂರ್ವಕ ಅಪರಾಧ ಅಂತ ಪತ್ರಕರ್ತರೆಲ್ಲ ಹೇಳ್ತಾ ಇದ್ದಾರೆ. ಹವಾಮಾನ ಮುನ್ಸೂಚನೆ ಇದ್ರೂ ಕೂಡ ನೇಪಾಳಕ್ಕೆ ಎಚ್ಚರಿಕೆಯನ್ನು ಚೀನಾದವರು ಕೊಟ್ಟಿಲ್ಲ ಅಂತ. ಈ ರೀತಿಯಾಗಿ ಟಿಬೆಟ್ನಲ್ಲಿ ಆಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಚೀನಾದ ಬಳಿ ಇದ್ದಾಗಲೂ ಕೂಡ, ಅಥವಾ ಚೀನಾದವರು ಈ ಎಲ್ಲ ಅವ್ಯಾಹಿತವಾಗಿ ಮಾಡ್ತಾ ಬಂದಿದ್ದಾಗಲೂ ಕೂಡ ನಾವು ಅನೇಕ ಬಾರಿ ನೋಡಿದ್ದೀವಿ. ಇದೀಗ ಅಣೆಕಟ್ಟು ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ. ಆ ವಿಚಾರಕ್ಕೆ ನಾನು ಬರ್ತೀನಿ ಆಮೇಲೆ. ಭಾರತದ ವಿರುದ್ಧ ಅವ್ರದ್ದೆಲ್ಲ ಹೆಂಗಿತ್ತು ಏನಾಗಿತ್ತು ಅಂತ ಅಣೆಕಟ್ಟು ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಭಾರತವನ್ನು ಕಟ್ಟಿ ಹಾಕಬೇಕು ಅಂತ ಗಡಿ ಗ್ರಾಮಗಳ ಅಭಿವೃದ್ಧಿ ಮಾಡುವ ಪ್ರಯತ್ನವನ್ನು ಮಾಡೋದು, ನೇಪಾಳಕ್ಕೆ ಹತ್ತಿರವಿರುವಂತಹ ಪ್ರದೇಶಗಳಲ್ಲಿ ಜಲವಿದ್ಯುತ್ ಕಾಮಗಾರಿಗಳನ್ನೆಲ್ಲ ಕೈದುಕೊಳ್ಳುವ ಪ್ರಯತ್ನವನ್ನು ಮಾಡೋದು, ಎಲ್ಲ ಕಾರಣಕ್ಕಾಗಿ ಇವತ್ತು ಹಿಮಾಲಯದಲ್ಲಿ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಅದರ ಅಂತಿಮ ಫಲಿತಾಂಶ ಇವತ್ತು ನಾವು ನೇಪಾಳದಲ್ಲಿ ನೋಡ್ತಾ ಇದ್ದೀವಿ.